ವೀಕ್ಷಕರ ನಮಸ್ಕಾರ. ಇವತ್ತು ನಡೆದಿದ್ದ ಮೊದಲ ODI ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ದಾಳಿಗೆ ಶ್ರೀಲಂಕಾ ತಂಡವು ಧೂಳಿಪಟವಾಗಿ ಹೋಗಿದೆಯಾ? ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಬೌಲರ್ಸ್ಗಳು ಉತ್ತಮವಾಗಿ ಪ್ರದರ್ಶನ ನೀಡಿದ್ದು, ಹಾಗೆ ವೀಕ್ಷಕರ ಶ್ರೀಲಂಕಾ ಪಡೆಯನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಿದ್ದಾರೆ. ಇನ್ನು ಈ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದ ಶುಭ್ಮನ್ ಗಿಲ್ ಅವರು ಕೂಡ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ. ಇನ್ನು ಈ ಒಂದು ಪಂದ್ಯದ ಫುಲ್ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈಗಲೇ ಬಿಡಗೊಂದು ಲೈಕ್ನ ಮಾಡಿ, ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ವೀಕ್ಷಕರ, ಈ ಒಂದು ಮೊದಲ ODI ಪಂದ್ಯದಲ್ಲಿ ಶ್ರೀಲಂಕಾ ಪಡೆಯು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಅದರಂತೆ ವೀಕ್ಷಕರು ಬ್ಯಾಟ್ ಮಾಡಿದ್ದ ಶ್ರೀಲಂಕಾ ಪಡೆಯು 50 ಓವರ್ಗಳಲ್ಲಿ 230 ರನ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡಿದೆ. ಹೌದು, ಟೀಂ ಇಂಡಿಯಾ ತಂಡದ ಬೌಲಿಂಗ್ ದಾಳಿಗೆ ನಲುಗಿದ ಶ್ರೀಲಂಕಾ ಪಡೆಯು ಅಲ್ಪ ಮೊತ್ತವನ್ನು ಕಲೆ ಹಾಕಿತ್ತು. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಶ್ರೀಲಂಕಾ ತಂಡದ ಪರ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದ ಪತುಮ್ ನಿಸಂಕ ಅವರು ಎದುರಿಸಿದಂಥ 75 ಎಸೆತಗಳಲ್ಲಿ 56 ರನ್ ಸಿಡಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರ, ಇವರ ಇನ್ನಿಂಗ್ಸ್ನಲ್ಲಿ 4 ಬೌಂಡ್ರಿಗಳು ಒಳಗೊಂಡಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ 74.67 ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟ್ ಬೀಸಿದ್ದಾರೆ. ಇನ್ನು ವೀಕ್ಷಕರ, ಇವರ ಜೊತೆ ಓಪನಿಂಗ್ ಬ್ಯಾಟ್ ಬೀಸಲು ಬಂದಿದ್ದ ಅಭಿಷೇಕ್ ಫರ್ನಾಂಡೋ ಅವರು ಕೇವಲ 1 ರನ್ ಗಳಿಸಿ ಮೊಹಮ್ಮದ್ ಸಿರಾಜ್ ಅವರಿಗೆ ವಿಕೆಟ್ ಒಪ್ಪಿಸಿದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ಕುಶಲ್ ಮೆಂದಿಸ್ ಅವರು ಕೂಡ ಕೇವಲ 14 ರನ್ ಗಳಿಸಿ ಶಿವಮ್ ದುಬೆ ಅವರ ಊರಿನಲ್ಲಿ LBW ವಿಕೆಟ್ಗೆ ಬಲೆ ಬಿದ್ದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ಸಮರ ವಿಕ್ರಮ್ ಅವರು ಕೂಡ ಅಕ್ಷರ್ ಪಟೇಲ್ ಅವರ ಊರಿನಲ್ಲಿ ಶುಭ್ಮನ್ ಗಿಲ್ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇನ್ನು ಶ್ರೀಲಂಕಾ ತಂಡದ ನಾಯಕನಾಗಿದ್ದ ಚರಿತ ಶ್ರೀಲಂಕಾ ಅವರು ಕೇವಲ 14 ರನ್ ಗಳಿಸಿ ಕುಲ್ದೀಪ್ ಯಾದವ್ ಅವರ ಊರಿನಲ್ಲಿ ರೋಹಿತ್ ಶರ್ಮಾ ಅವರಿಗೆ ಕ್ಯಾಚ್ ನೀಡಿ ಪೆವಿಲಿಯನ್ಗೆ ನಿರ್ಗಮಿಸಿದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ಲಿಯಾಂಗಿ ಅವರು 20 ರನ್ ಗಳಿಸಿ ಔಟ್ ಆದರೆ, ಇನ್ನು ಈ ಒಂದು ಹಂತದಿಂದ ಕಷ್ಟದಲ್ಲಿದ್ದ ಶ್ರೀಲಂಕಾ ಪಡೆಗೆ ಆಸರೆಯಾಗಿದ್ದು ವೆಲ್ಲಾಲ್ಗೆ. ಹೌದು ವೀಕ್ಷಕರು, ಇವರು ಆಡಿದಂಥ 65 ಎಸೆತಗಳಲ್ಲಿ 67 ರನ್ ಸಿಡಿಸುವ ಮೂಲಕ ಇವರ ಒಂದು ಇನ್ನಿಂಗ್ಸ್ನಲ್ಲಿ 7 ಬೌಂಡ್ರಿ ಹಾಗೂ 2 ಸಿಕ್ಸರ್ಗಳು ಒಳಗೊಂಡಿವೆ. ಹೌದು, ಇವರು ಆಡಿದಂಥ ಅರ್ಧ ಶತಕದ ಆಟದಿಂದ ಶ್ರೀಲಂಕಾ ಪಡೆಯು 230 ರನ್ಗಳನ್ನು ಕಲೆ ಹಾಕುವುದರಲ್ಲಿ ಯಶಸ್ವಿಯಾಗಿದೆ. ಇನ್ನು ವೀಕ್ಷಕರೇ, ವನಿಂದು ಹಸರಂಗ ಅವರು 24 ರನ್ ಸಿಡಿಸಿದರೆ, ಇತ್ತ ಕೊನೆಯಲ್ಲಿ ಬ್ಯಾಟ್ ಬೀಸಲು ಬಂದಿದ್ದ ಅಖಿಲ್ ಧನಂಜಯ ಅವರು 17 ರನ್ ಸಿಡಿಸಿ ಮಿಂಚಿದ್ದಾರೆ. ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ವಿಭಾಗದಲ್ಲಿ ಮೊಹಮ್ಮದ್ ಸಿರಾಜ್ ಅವರು 36 ರನ್ ನೀಡಿ 1 ವಿಕೆಟ್ ಕಬಳಿಸಿದರೆ, ಇತ್ತ ವೀಕ್ಷಕರೇ ಹರ್ಷದೀಪ್ ಸಿಂಗ್ ಅವರು 47 ರನ್ ನೀಡಿ 2 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ವೀಕ್ಷಕರೇ ಅಕ್ಷರ್ ಪಟೇಲ್ ಅವರು ಹಾಕಿದಂಥ 10 ಓವರ್ಗಳಲ್ಲಿ 33 ರನ್ ನೀಡಿ 2 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇನ್ನು ಶಿವಮ್ ದುಬೆ, ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್ ಅವರು ತಲಾ 1 ವಿಕೆಟ್ ಪಡೆದು ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರು ಕೂಡ ಬೌಲಿಂಗ್ ಹಾಕಿದ್ದು, ಹಾಗೆ ಹಾಕಿದಂಥ 1 ಓವರ್ಗಳಲ್ಲಿ 14 ರನ್ ನೀಡಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಅರ್ಧ ಇನ್ನಿಂಗ್ಸ್ನ ವರದಿ.